ಆತ್ಮೀಯ ಶಿಕ್ಷಕ ಮಿತ್ರರೇ, ಪೋಷಕರೇ ಹಾಗೂ ವೀಕ್ಷಕರೇ, ನಾವು 1ನೇ ತರಗತಿಯಿಂದ ದ್ವಿತೀಯ PUCವರೆಗೂ ನಿಗದಿಪಡಿಸಿರುವ ಇಂಗ್ಲಿಷ್ ವಿಷಯದ ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ವಿವರಿಸುತ್ತಾ ಮತ್ತು ಭಾಷೆಯ ಬೇರೆ ಬೇರೆ ಅಂಶಗಳನ್ನು ಹೇಳ್ತಾ ಬಂದಿದ್ದೇವೆ. 1ನೇ ತರಗತಿಯಲ್ಲಿ ಆಗಿದೆ, 2ನೇದಾಗಿದೆ, 3ನೇದಾಗಿದೆ, 4ನೇ ತರಗತಿಯ ಇಂಗ್ಲೀಷ್ಗೆ ನಾವು ಪ್ರವೇಶ ಮಾಡ್ತಾಯಿದ್ದೇವೆ. ನೋಡಿ, ನಾವು 1, 2ನೇ ಕ್ಲಾಸ್ಗಳಲ್ಲಿ 3ನೇ ಕ್ಲಾಸ್ಗಳಲ್ಲಿ ರೈಮ್ಸ್ ಅಂತ ಹೇಳ್ತಿರ್ತೀವಿ. ಅದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಲ್ಲ, ವಿವರಣೆ ಕೊಡಲ್ಲ, ಈ ಪದ ಅದು, ಈ ಪದ್ಯದ ಅರ್ಥ ಇದು, ಈ ರೈಮ್ನ ಅರ್ಥ ಏನು ಹೇಳಲ್ಲ. ಮೇನ್ ಆಬ್ಜೆಕ್ಟಿವ್ ಈಸ್ ಟಂಗ್ ಟ್ವಿಸ್ಟಿಂಗ್. ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ನಾಲಿಗೆ ತಿರುಗ್ತಾ ಇರಬೇಕು. ಅಲ್ಲಿಯೇ ಗೊತ್ತಾಗುತ್ತೆ ಅವರಿಗೆ ಯಾವ ಪದವನ್ನು ಒತ್ತಿ ಹೇಳಬೇಕು, ಯಾವ ಪದವನ್ನು ತೇಲಿಸಿ ಹೇಳಬೇಕು ಅಂತ. ಹೀಗಾಗಿ 1, 2, 3ಕ್ಕೆ ರೈಮ್ಸ್ ಅನ್ನೋರು ಇಡ್ತಾರೆ. ಆದರೆ 4ನೇ ತರಗತಿಯಿಂದ ಸಹಜವಾಗಿಯೇ ಮಕ್ಕಳು ಬೆಳೆದಿರ್ತಾರೆ. 10, 11ನೇ ವರ್ಷ ವಯಸ್ಸು. ಈ ವಯಸ್ಸಿನಲ್ಲಿ ಅವರಿಗೆ ಗ್ರಹಿಕೆ ಚೆನ್ನಾಗಿರ್ತದೆ, ಗ್ರಹಣ ಶಕ್ತಿ ಚೆನ್ನಾಗಿರ್ತದೆ, ಆಲೋಚನಾ ಶಕ್ತಿನೂ ಕೂಡ ಬಂದಿರ್ತದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಪದ್ಯವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ರೈಮ್ಸ್ ಅಂದರೆ ಬರೀ ರೆಸಿಟೇಷನ್, ಹಾಡೋದು ಮತ್ತು ನಾಲಿಗೆಯನ್ನು ತಿರುಗಿಸೋದು. ಪದ್ಯ ಅಂದರೆ ಹಾಗಲ್ಲ. ಈಚ್ ವರ್ಡ್ ಈಸ್ ಇಂಪಾರ್ಟೆಂಟ್. ಒಂದೊಂದು ಪದವೂ ಕೂಡ ಮುಖ್ಯ. ಆ ಪದಕ್ಕೆ ತನ್ನದೇ ಆದಂತಹ ಅರ್ಥ ಇರ್ತದೆ, ತನ್ನದೇ ಆದಂಥ ಒಳಾರ್ಥ ಇರ್ತದೆ. ಅದನ್ನು ನಾವು ಇಲ್ಲಿ ಭಾಳ ನೋಡ್ತೀವಿ. ಇಲ್ಲಿ ನಮಗೆ ಯೂನಿಟ್ 1 ಅಂತ ಇದೆ. ಅದರಲ್ಲಿ ಮೊದಲನೇದೇ ಒಂದು ಪಯಮ್. ಇಟ್ ಬಿಗಿನ್ಸ್ ವಿತ್ ಅ ಪಯಮ್. ಅಂದರೆ ಕ್ಲಾಸ್ 4 ಇಂಗ್ಲೀಷ್ ಸಬ್ಜೆಕ್ಟ್ ಬಿಗಿನ್ಸ್ ವಿತ್ ಆ ಪಯಮ್, ನಾಟ್ ಅ ರೈಮ್. ಇಷ್ಟು ಚೆನ್ನಾಗಿದೆ, ಕೇಳಿಸ್ಕೋಬೇಕು. 1 ಸಾರಿ 2 ಸಾರಿ ಅಲ್ಲ, ಹಲವಾರು ಸಾರಿ ಕೇಳಿಸ್ಕೊಳ್ತಾ ಇರುವಾಗಲೇ ಮಕ್ಕಳಿಗೇನು ಪೂರ್ತಿ ಅರ್ಥವಾಗುತ್ತೆ ಅನ್ನೋ ಯಾವ ಭರವಸೆಯೂ ಇಲ್ಲ. ಆದರೆ ಹೇಳ್ತಾ ಓದ್ತಾ ಇರುವಂಥ ಶಿಕ್ಷಕರಿಗೆ, ದೊಡ್ಡವರಿಗೆ ಅದರ ಒಳಾರ್ಥ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ದ ಕ್ಲಾಕ್ ಆಫ್ ಲೈಫ್ ಈಸ್ ವೂಂಡ್ ಬಟ್ ವಾನ್ಸ್. ದ ಕ್ಲಾಕ್ ಆಫ್ ಲೈಫ್ ಈಸ್ ವೂಂಡ್ ಬಟ್ ವಾನ್ಸ್. And no man has the power to tell just when the hands will stop. At late or early hour, to lose one's wealth is a sad thing, is sad indeed. To lose one's health is more. To lose one's soul is such a loss that no man can restore. Today only is our own, so live, love and toil with the will, for the clock may soon be still. ಇನ್ನೊಂದು 5 ಸಾರಿ ಹೇಳಬೇಕು. 1 ಸಾರಿ 2 ಸಾರಿ ಅಲ್ಲ, ಹೇಳ್ತಾ ಆಗುತ್ತೆ. ಸುಮ್ಮನೆ ಹೀಗಿಟ್ಟರನ ಈಗ ಪದ್ಯವನ್ನು 1 ಸಾರಿ ಓದಿದ್ದಾಯಿತು. ಹುಡುಗರು ಕೇಳಿಸ್ಕೊಳ್ತಾರೆ. ಆಮೇಲೆ ನಾವು ಓದುವಾಗ ಅವರು ಗಮನಿಸ್ತಾರೆ. ಇಲ್ಲಿ ನಮಗೆ ಕೆಲವು ಮುಖ್ಯವಾದ ಪದಗಳಿದ್ದಾವೆ. ಪದಗಳನ್ನ ಅರ್ಥ ಮಾಡ್ಕೊಂಡು ಬಿಟ್ಟರೆ ಮೊದಲೇ ಪದ್ಯ ಅರ್ಥ ಮಾಡ್ಕೊಳ್ಳೋದಾಗಲಿ, ಪಾಠ ಅರ್ಥ ಮಾಡ್ಕೊಳ್ಳೋದಾಗಲಿ ಸುಲಭ ಆಗ್ತದೆ. ಒಂದು ಕ್ಲಾಕ್, ಇವೆಲ್ಲ ಏನಾಗಿದೆ, ಇದು ಮೊನ್ನೆ ಬರೆದಿರೋ ಪದ್ಯ ಅಲ್ಲ. ಇದೆಲ್ಲ 50-60ನೇ ದಶಕ, ಅಂದರೆ 60-70 ವರ್ಷಗಳ ಹಿಂದೆ ಬರೆದಿರುವಂಥ ಕವನ. ಆಗ ಏನಿತ್ತು ನಮಗೆ, ವಾಚ್ ಎಂಥದ್ದು ನೋಡಿ, ಈ ಥರ ಇರೋದು. ಮನೆಯಲ್ಲಿ ಕ್ಲಾಕ್ಸ್ ಇದ್ದು ಆ ವಾಚಸ್ಗೆ ಏನು ಮಾಡಬೇಕಾಯಿತು, ವೈಂಡ್ ಮಾಡಬೇಕಾಗಿತ್ತು. ಪ್ರತಿದಿನ 24 ಗಂಟೆಗೊಮ್ಮೆ ವೈಂಡ್ ಮಾಡಬೇಕಾಗಿತ್ತು. ಇದಿದೆಯಲ್ಲ ನೋಡಿ, ಇಲ್ಲಿದೆ ನೋಡಿ. ಇದನ್ನ ನಾವು ಕೀ ಅಂತೀವಿ. ಕೀ ಸರಿಯಾದ ಶಬ್ದ ಅಲ್ಲ, ಹೇಳ್ತೀವಿ. ತಿರುಗಿಸ್ಬೇಕಾಗಿತ್ತು. ಅದಕ್ಕೆ ವೈಂಡ್ ಮಾಡಬೇಕಾಗಿತ್ತು, ಬಿಗಿಯಾಗಿರೋದು. ಅದು 24 ಗಂಟೆ ನಡೆಯೋದು. ಇನ್ನು ಇಲ್ಲಿ ಇದು ವಾಚಿಸು, ರಿಸ್ಟ್ ವಾಚ್. ಇದು ದಿಸ್ ಈಸ್ ಅ ರಿಸ್ಟ್ ವಾಚ್. ಇಲ್ಲಿರ್ತದೆ, ಗೋಡೆಗೆ ಆಗ್ತದಲ್ಲ, ಇಟ್ಸ್ ಕಾಲ್ಡ್ ಅ ವಾಲ್ ಕ್ಲಾಕ್. ಈಗ ಏನಾಗಿದೆ, ವಿ ಹ್ಯಾವ್ ಇಲೆಕ್ಟ್ರಾನಿಕ್ ವಾಚಸ್ ಬಂದಿದೆ. ಇದಕ್ಕೆ ನಾವು ವೈಂಡು ಮಾಡೋಂಗಿಲ್ಲ, ಏನಿಲ್ಲ.
ಸೆಲ್ ಹಾಕಿರು ಮುಗಿದೋಯ್ತು. ಇದಕ್ಕೂ ಮೊದಲು ಆಟೋಮ್ಯಾಟಿಕ್ ವಾಚ್ ಅಂತ ಇರ್ತಿತ್ತು. ಆಟೋಮ್ಯಾಟಿಕ್ ವಾಚ್ ಹೇಗಿರ್ತಿತ್ತು ಅಂದರೆ ನಾವು ವೈಂಡ್ ಮಾಡೋಂಗಿಲ್ಲ, ಬಟ್ ಓಡಾಡುವಾಗ ಅದಷ್ಟೇ ಆಟೋಮ್ಯಾಟಿಕ್ಕಾಗಿ ವೈಂಡ್ ಆಗಿಬಿಡೋದು. ಹಾಗಂತ ಮನೆಯಲ್ಲಿ ಒಂದು ವಾರಗಟ್ಟಲೆ ಇಟ್ಟಿದ್ರೆ ನಿಂತೋಗ್ಬಿಡೋದು. ಇದು ಆಟೋಮ್ಯಾಟಿಕ್ ವಾಚ್ ಅಂತ, ಅದೊಂದು ಯುಗ 70s 80s ಇತ್ತು. ಕಟ್ಕೊಂಡು ಓಡಾಡ್ತಾ ಇದ್ದರೆ ಅದಷ್ಟು ಶೇಕ್ ಆಗುವಾಗಲೇ ಅದು ವೈಂಡ್ ಆಗೋದು. ಈಗ ಬಂದಿರೋದು ಇಲೆಕ್ಟ್ರಾನಿಕ್ ವಾಚಸ್, ಹಾಗೆಯೇ ಇಲ್ಲಿ ಇಲೆಕ್ಟ್ರಾನಿಕ್ ಕ್ಲಾಕ್ಸ್. ಆದರೆ ಈ ಒಂದು ಕ್ಲಾಕ್ ಅಂದರೆ ಇದರಲ್ಲಿ ನೋಡಿ, ನಮಗೆ ನಾವು ಹೇಳೋದೇ ಬೇರೆ, ಅದರ ನಿಜವಾದ ಪದಗಳೇ ಬೇರೆ. ನಾವು ಇದು ಚೈನ್ ಅಂತೀವಿ, ಇದು ವಾಚ್ ಅಂತೀವಿ, ಇದು ಒಳಗಿದವಲ್ಲ ಮುಳ್ಳು ಅಂದುಬಿಡ್ತೀವಿ. ಮುಳ್ಳಲ್ಲ, ಅದನ್ನು ನಮ್ಮಲ್ಲಿ ಇನ್ನೂ ಕೆಲವು ನೀಡ್ಲ್ ಅಂದುಬಿಡ್ತಾರೆ. ಅದು ಅಲ್ಲ, ಹ್ಯಾಂಡ್ ನೋಡಿ, ಈ ಹ್ಯಾಂಡೇ ಬೇರೆ, ಇದರಲ್ಲಿರೋದನ್ನ ಈ ತಿರುಗುತ್ತಲ್ಲ ಹೀಗೆ, ಅದನ್ನು ಹ್ಯಾಂಡ್ ಅಂತ ಕರಿತೀವಿ ವಾಚಸ್ಸಲ್ಲಿ, ಹ್ಯಾಂಡ್. ಈ ಗ್ಲಾಸ್ ಅಂತೀವಿ, ಗ್ಲಾಸ್ ಅನ್ನಲ್ಲ, ಕ್ರಿಸ್ಟಲ್ ಅಂತಾರೆ. ಇಟ್ಸ್ ಕಾಲ್ಡ್ ಅ ಕ್ರಿಸ್ಟಲ್. ಈಗ ತಿರುಗೋದಕ್ಕೆ ಹ್ಯಾಂಡ್, ಮುಳ್ಳಲ್ಲ. ನಾವೇನಂತೀವಿ, ಮುಳ್ಳು ಅಂದುಬಿಡ್ತೀವಿ. ಇರಲಿ, ಇದು ಒಂದು. ನಾವೀಗ ಹಿಂದಕ್ಕೆ ಹೋಗ್ಬೇಕು, ಒಂದು 50-60 ವರ್ಷ. ಪ್ರತಿಯೊಂದು ವಾಚ್ಗೂ ಏನು ಮಾಡಬೇಕಾಯಿತು, ವೈಂಡ್ ಮಾಡಬೇಕಾಯಿತು. 24 ಗಂಟೆಗೆ ಒಂದು ಸಾರಿ. ಸಾಮಾನ್ಯವಾಗಿ ಜನ ಏನು ಮಾಡ್ತಾಯಿದ್ರು, ರಾತ್ರಿ ಒಂದು ಟೈಮ್ ಫಿಕ್ಸ್ ಮಾಡಿಕೊಡ್ತಾಯಿದ್ರು. ಊಟ ಆದಮೇಲೆ 8ರಿಂದ 10 ಯಾವಾಗಲೂ ಒಂದು ಸಾರಿ ಹಿಂಗೆ ವೈಂಡ್ ಮಾಡೋರು, ಟೈಟಾಗಿ ಅವ್ರು ವೈಂಡ್ ಮಾಡೋರು ಇಟ್ಟರೆ ನಾಳೆ ಬೆಳಗ್ಗೆ. ಅಲ್ಲಿಗೆ ಈಗ ನಮಗೆ ಒಂದು ಪದ ಗೊತ್ತಾಯಿತು. ವೈಂಡ್ ಅಂದರೆ ಸುತ್ತುವುದು. ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಮಕ್ಕಳು ಮತ್ತು ಶಿಕ್ಷಕರು, ಇದು ವೈಂಡ್. ಇನ್ನೊಂದು ಸಾರಿ ಹೇಳ್ತೀನಿ, ಎರಡು ಸೇಮ್ ಸ್ಪೆಲ್ಲಿಂಗ್. ಒಂದನ್ನು ವಿಂಡ್ ಅಂತೀವಿ, ಇನ್ನೊಂದನ್ನು ವೈಂಡ್ ಅಂತೀವಿ. ಸ್ಪೆಲ್ಲಿಂಗ್ ಒಂದೇ, WWIINN. ವೈಂಡ್ ಅಂದರೆ ಸುತ್ತುವುದು, ಇದು ವರ್ಬ್ ಆಯಿತು, ಕ್ರಿಯಾಪದ. ವಿಂಡ್ ಅಂದರೆ ಗಾಳಿ, ಇದು ನೌನ್ ಆಯಿತು. ಇಂತಹ ಪದಗಳಿದ್ದಾವೆ. ಏನಿದೆ ಅದರಲ್ಲಿ? ಅಕ್ಷರ ಅಥವಾ ಸ್ಪೆಲ್ಲಿಂಗ್ ಒಂದೇ ಇದೆ, ಪ್ರನನ್ಸಿಯೇಷನ್ನಲ್ಲಿ ಬದಲಾವಣೆ ಇದೆ. ಸೇಮ್ ಸ್ಪೆಲ್ಲಿಂಗ್, ಡಿಫ್ರೆಂಟ್ ಪ್ರನನ್ಸಿಯೇಷನ್, ಎಂಟೈರ್ಲಿ ಡಿಫ್ರೆಂಟ್ ಮೀನಿಂಗ್. ಇದನ್ನು ಹೋಮೋಗ್ರಾಫ್ ಅಂತ ಕರೀತಾರೆ. ಇಟ್ಸ್ ಕಾಲ್ಡ್ ಹೋಮೋಗ್ರಾಫ್. ಇವೆಲ್ಲ ಸಣ್ಣ ಮಕ್ಕಳಿಗೆ ಹೇಳೋ ಅಗತ್ಯ ಇಲ್ಲ, ನಮಗೆ ಗೊತ್ತಿರಬೇಕಷ್ಟೇ. ಯಾಕೆಂದ್ರೆ ನಾವೆಲ್ಲ ಟೀಚರ್ಸು. ಹೋಮೋಗ್ರಾಫ್ ಅಂದರೆ ಸೇಮ್ ಸ್ಪೆಲ್ಲಿಂಗ್, ಡಿಫ್ರೆಂಟ್ ಪ್ರನನ್ಸಿಯೇಷನ್ ಆ್ಯಂಡ್ ಎಂಟೈರ್ಲಿ ಡಿಫ್ರೆಂಟ್ ಮೀನಿಂಗ್. ಇದನ್ನು ಹೋಮೋಗ್ರಾಫ್ ಅಂತ ಕರೀತಾರೆ. ದಯಮಾಡಿ ಶಿಕ್ಷಕ ಮಿತ್ರರು ಈ ಒಂದು ಪದ್ಯವನ್ನು ಮಾಡೋದು ನೀವು ಒಂದು ನೋಟ್ ಬುಕ್ ಇಟ್ಕೊಳ್ಳಿ. ನಾನು ಎಷ್ಟೋ ಹೇಳಿರ್ತೀನಿ, ನೀವು ಮರೆಯೋ ಚಾನ್ಸಸ್ ಇರ್ತದೆ, ನೋಟ್ ಮಾಡ್ಕೊಳ್ಳಿ. ಸುಮ್ಮನೆ ಕೇಳಿಬಿಡೋಕ್ಕೆ ಇದು ಕತೆ ಅಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲ, ನಾಲೆಡ್ಜ್. ಸೊ ಇದನ್ನ ಹೋಮೋಗ್ರಾಫ್ ಅಂತ ಕರೀತಾರೆ. ಇನ್ನೂ ಒಂದೆರಡು ಪದ ಕೊಡ್ತೀನಿ ನೋಡಿ. ಲಿವ್. ಲಿವ್ ಅಂದರೆ ವಾಸಿಸುವುದು, ಜೀವಿಸುವುದು ಅಂತ. ಫಾರ್ ಎಕ್ಸಾಂಪಲ್, ವೈಲ್ಡ್ ಅನಿಮಲ್ಸ್ live in forests. live ಅಂತ ಹೇಳಿದೆ, ವಾಸಿಸುತ್ತವೆ. ಸಿಂಪಲ್ ಪ್ರೆಸೆಂಟ್ ಬಗ್ಗೆ live ಅಂದರೆ ವಾಸಿಸುತ್ತವೆ. ಇನ್ನೊಂದು ಸಾರಿ ಬರಿತೀನಿ, there is a live program live telecast of the program. There's a live telecast of the program.
ಇಲ್ಲಿ ಏನಿದೆ ಸೇಮ್ LIVE ಇದು ಲಿವ್ ಅಂತ ಹೇಳ್ತೀವಿ. ಇದನ್ನು ದೇರ್ ಇಸ್ ಎ ಲೈವ್ ಟೆಲಿಕಾಸ್ಟ್. ಲೈವ್ ಅಂದರೆ ನೇರ ಪ್ರಸಾರ, ಟೆಲಿಕಾಸ್ಟ್ ಅಂದರೆ ಪ್ರಸಾರ, ಲೈವ್ ಅಂದರೆ ನೇರ ಅಂತ. ಇಲ್ಲಿ ವಾಸಿಸುತ್ತವೆ, ಇದು ವರ್ಬಿದು. ಇದು ಅಬ್ಜೆಕ್ಟಿವ್. ಪ್ರೊನೌನ್ಸಿಯೇಷನ್ ಚೇಂಜ್ ಆಯಿತು, ಮೀನಿಂಗ್ ಎಂಟೈರ್ಲಿ ಚೇಂಜ್ ಆಗೋಯಿತು. ಸ್ಪೆಲ್ಲಿಂಗ್ ಈಸ್ ಸೇಮ್. ಲಿವ್ ಅಂದರೆ ಜೀವಿಸುವುದು, ವಾಸಿಸುವುದು. ಫಾರ್ ಎಕ್ಸಾಂಪಲ್, ಫಿಶ್ ಲಿವ್ ಇನ್ ವಾಟರ್, ನೀರಿನಲ್ಲಿ ಜೀವಿಸುತ್ತವೆ. ದೇರ್ ಈಸ್ ಅ ಲೈವ್ ಟೆಲಿಕಾಸ್ಟ್ ಆಫ್ ದ ಪ್ರೋಗ್ರಾಮ್. ಈ ಕಾರ್ಯಕ್ರಮದ ನೇರ ಪ್ರಸಾರ ಇದೆ. ಹಾಗಾದರೆ ಇದನ್ನೇ ಅಂತ ಪ್ರೊನೌನ್ಸ್ ಮಾಡಬೇಕು, ಲೈವ್, ಲಿವ್. ವರ್ಬ್ ಇದ್ದಾಗ ವಿಂಡ್ ಅಂದರೆ ಗಾಳಿ ಅಂತ. ಗಾಳಿಗೂ ಏರ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಗಾಳಿ ಅಂದರೆ ಬೀಸಬೇಕು, ಏರ್ ಅಂದರೆ ಯಾವಾಗಲೂ ಇದ್ದೇ ಇರುತ್ತೆ. ಬೀಸಿದಾಗ ಅದು ಗಾಳಿ ಆಗ್ತದೆ, ಇಲ್ಲದೆ ಹೋದರೆ ಗಾಳಿ ಆಗಲ್ಲ. ಅದು ಗಾಳಿನಲ್ಲ, ಅದನ್ನ ವಾಯು ಅಂತಾರೆ. ನೆಕ್ಸ್ಟ್ ಲಿವ್, ಲೈವ್. ಅದೇ ರೀತಿ ಕೆನ್ ಅಂತ ಇದೆ ನೋಡಿ, ಕ್ಯಾನ್. ಯು ಕ್ಯಾನ್ ಗೋ ನೌ. ನೀವಿನ್ನು ಹೊರಡಬಹುದು, ಹೋಗಬಹುದು. ಕೆನ್. ಇಲ್ಲಿ ನೋಡಿ, ಹಿ ಬ್ರಾಟ್ ಆ ಕ್ಯಾನ್ ಆಫ್ ವಾಟರ್. ಕ್ಯಾನ್, ಇದು ಕೆನ್. ಕೆನ್ ಅಂದರೆ ವರ್ಬ್, ಇಲ್ಲಿ ಮೋಡಲ್ ವರ್ಬ್ ಅಂತೀವಿ. ಇದು ಕ್ಯಾನ್ ಅಂದರೆ ಒಂದು ಕಂಟೈನರು, ನೌನ್. ಇದು ವರ್ಬು. ಸ್ಪೆಲ್ಲಿಂಗ್ ಸೇಮ್, ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್, ಮೀನಿಂಗ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಇವಕ್ಕೆ ನಾವೇನಂತ ಕರಿತೀವಿ, ಹೋಮೋಗ್ರಾಫ್. ಇದು ಶಿಕ್ಷಕರಿಗೆ ಗೊತ್ತಿರಬೇಕು. ಮಕ್ಕಳಿಗೆ ಹೋಮೋಗ್ರಾಫ್ ಅನ್ನೋ ಪದ ಗೊತ್ತಿಲ್ಲದೇ ಹೋದರೂ ಇಷ್ಟು ಅರ್ಥಗಳಂತೂ ಗೊತ್ತಿರಬೇಕು. ವೈಂಡ್ ಇದು ಸೆಂಟೆನ್ಸಲ್ಲಿ ಮಾಡಬೇಕು. ಆ್ಯನ್ ಎಲೆಕ್ಟ್ರಿಕಲ್ ವರ್ಕರ್ ವೈಂಡ್ಸ್ ದ ವೈರ್. ವೈಂಡ್ಸ್ ಸುತ್ತುತ್ತಾನೆ, ಏನನ್ನ, ವೈರನ್ನು. ವಿಂಡ್ ಬ್ಲೌಸ್ ಫಾಸ್ಟ್, ಅಥವಾ ವಿಂಡ್ ಈಸ್ ಬ್ಲೋಯಿಂಗ್ ಫ್ರಮ್ ಈಸ್ಟರ್ನ್ ಸೈಡ್. ವಿಂಡ್ ಅಂದರೆ ಗಾಳಿ, ವೈಂಡ್ ಅಂದರೆ ಸುತ್ತುವುದು. ಈ ರೀತಿಯಾಗಿ ನಮಗೆ ವಿಷಯಗಳು ಬರ್ತದೆ. ಈಗ ನೀವು ಈ ವೈಂಡ್ ಅನ್ನೋದಕ್ಕೆ ಪಾಸ್ಟ್ ಟೆನ್ಸ್, ಇದಕ್ಕಂತೂ ವಿಂಡ್ ಪಾಸ್ಟ್ ಟೆನ್ಸ್ ಇರೋದು ಯಾವುದಕ್ಕೆ ಮಾತ್ರ, ವರ್ಬ್ಸ್ಗೆ. ಅದನ್ನು ಹೇಳ್ತಾ ಹೋಗ್ತೀನಿ. ಅಲ್ಲಿರುವ ಕನ್ಫ್ಯೂಷನ್ ಏನು ಅಂತ ಹೇಳ್ತೀನಿ. ಯಾಕೆಂದರೆ ಮಕ್ಕಳಿಗೆ 4ನೇ ತರಗತಿಯಲ್ಲಿದ್ದಾರೆ, ಸ್ವಲ್ಪ ಜಾಸ್ತಿ ತಿಳಿದುಕೊಳ್ಳುವ ಕುತೂಹಲ ಇದೆ. ದಯವಿಟ್ಟು ಮಕ್ಕಳಿಗೆ ಇಂಗ್ಲೀಷ್ಗಾಗಿಯೇ, ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಇಟ್ಕೊಳ್ಳಿ. ಲ್ಯಾಂಗ್ವೇಜ್ ಅಂದರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲ, ಇಂಥ ಒಂದು ಸಣ್ಣ ನೋಟ್ಬುಕ್ ಇಟ್ಕೊಳ್ಳೋಕೆ ಹೇಳಿ. ಮುಖ್ಯವಾದ ವಿಷಯ ಬರ್ತಲ್ಲ ಈ ತರಹದ್ದೆಲ್ಲವನ್ನು ಕೂಡ ಒಂದು ನೋಟ್ಬುಕ್ಕಲ್ಲಿ ಗುರ್ತಾಕ್ಕೊಳ್ಳೋಕೆ ಹೇಳಿ, ನೀಟಾಗಿ ಬರ್ಕೊಳ್ಳೋಕೆ ಹೇಳಿ. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಇದು ಹೆಸರಿಗೆ 4ನೇ ತರಗತಿಯಲ್ಲಿ ಇರುವಂಥ ಒಂದು ಪದ. ಆದರೆ ಇದನ್ನು ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಎಲ್ಲಿ KS ಇರ್ಬೋದು, IAS ಇರ್ಬೋದು, SDC FDC ಎಲ್ಲ ಕೇಳ್ತಾರೆ. 2-3 ರೀತಿಯಲ್ಲಿ ಕೇಳ್ತಾರೆ. 2-3 ರೀತಿಯಲ್ಲಿ, ಒಂದೇ ರೀತಿ ಅಲ್ಲ. ಪ್ರಿಲಿಮ್ಸಲ್ಲಿ ಹೀಗೆ ಕೇಳ್ತಾರೆ, ಯು ಕ್ಯಾನ್ ವೈಂಡ್ ದ ವೈರ್ ಅರೌಂಡ್ ಇಟ್. ಯು ಕ್ಯಾನ್ ವೈಂಡ್ ದ ವೈರ್ ಅರೌಂಡ್ ಇಟ್ ಅಂದ್ಬಿಡ್ತಾನಷ್ಟೇ. ಇನ್ ದಿಸ್ ಸೆಂಟೆನ್ಸ್ ದಿಸ್ ವರ್ಡ್ WIND ಈಸ್ ಯೂಸ್ಡ್ ಆ್ಯಸ್ ABCD. ನೌನ್, ವರ್ಬ್, ಅಡ್ವರ್ಬ್, ಅಬ್ಜೆಕ್ಟಿವ್ ಏನಂತ ಬರೀಬೇಕು, ವರ್ಬ್ ಅಂತ ಬರೀಬೇಕು. ಅದು ಈಗಲೇ ಹೇಳಿಕೊಟ್ಟರೆ ಮಕ್ಕಳಿಗೆ ಭವಿಷ್ಯದಲ್ಲಿ ಅನುಕೂಲ ಆಗ್ತದೆ. ದಯವಿಟ್ಟು 10 ನಿಮಿಷ ತಡವಾದರೂ ಪರವಾಗಿಲ್ಲ, ನೀವು ಇದನ್ನ ಹೇಳ್ಕೊಡ್ಬೋದು. ಬರೀಬೇಕು ಅನ್ನೋ ಸಮಯ ಇಲ್ಲದೆ ಹೋದರೆ ನಿಮ್ಮ ಶಾಲೆಯ ಹೊರಗಡೆ ಹೇಗಿದ್ದರೂ ಕೂಡ ಬೋರ್ಡ್ಸ್ ಇರ್ತದೆ, ನೀಟಾಗಿ ಒಂದು 5-6 ಪದಗಳನ್ನು ಬರೆದು ಅಥವಾ 5-6 ಲೈನ್ ಬರೆದು ಇದನ್ನು ಗಮನಿಸಿ. ಏಕೆಂದರೆ ಒಳಗಿಂದು ನೀವು ಹೊರಗಡೆ ಹೋದ ತಕ್ಷಣ ಇನ್ನೊಬ್ಬರು ಟೀಚರ್ ಬಂದು ಒರೆಸ್ತಾರೆ.
ಅಥವಾ ನೀವೇ ನೆಕ್ಸ್ಟ್ ಪೀರಿಯಡ್ ಬೇರೆ ವಿಷಯ ಬಂದಾಗ ಬರೆಸ್ತೀರ. ಆದರೆ ಇಂಗ್ಲೀಷ್ ಬೋರ್ಡ್ ಅಂತ ಹಾಕ್ಬಿಡಿ, ಇಂಗ್ಲೀಷ್ ಬೋರ್ಡ್, ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ವಿಷಯ ಇರ್ತದೆ. ಎಲ್ಲ ತರಗತಿಯವರು ಬಂದು ನೋಡ್ಕೊಳ್ತಾರೆ. ಈ ತರಹ ಬರೆದ್ರೆ ಮಕ್ಕಳಿಗೆ ಹೇಳಿ ಇದನ್ನು ಡೇಟ್ ಹಾಕಿ ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ, ಇದರ ಅರ್ಥ ಬರ್ಕೊಳ್ಳಿ, ಗೊತ್ತಾಗೋದ್ರೆ ಅವ್ರು ಕೇಳಿ. ಅಲ್ಲಿಗೂ ಗೊತ್ತಾಗಲ್ವ ಪುಸ್ತಕ ಇಟ್ಕೊಂಡಿರಿ, ಈ ವರ್ಷ ಆದರೆ ಮುಂದೆ ವರ್ಷ ಅರ್ಥವಾಗುತ್ತೆ, ಅಲ್ಲಿಗೂ ಅರ್ಥವಾಗಲ್ವ ಮುಂದೆ ಒಂದು ದಿವಸ ಖಂಡಿತ ಅರ್ಥವಾಗುತ್ತೆ ಅನ್ನೋ ಮಾತನ್ನು ಮಕ್ಕಳಿಗೆ ಕಿವಿ ಮಾತು ಹೇಳಬೇಕು. ಇದು ಇಷ್ಟ ಆಯಿತು, ಇನ್ನು ಮುಂದೆ ಇದೆ, ಅದನ್ನು ಮುಂದುವರಿಸ್ತೀನಿ ನೋಡಿ. ನಾವು ವೈಂಡ್ ಅನ್ನೋ ಪದದ ಬಗ್ಗೆ ಮಾತನಾಡ್ತದ್ದು ಯಾಕೆ ಅಂತೇಳಿದರೆ, ಈ ಒಂದು ಪದ್ಯದಲ್ಲಿ ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ ಬಟ್ ಒನ್ಸ್, ವೂಂಡ್ ಅಂತ ಇದೆ. ವೂಂಡ್ ಅನ್ಬೇಕಾರೆ WIND, ವೈಂಡ್ ಅನ್ನೋದ್ರ ಪಾಸ್ಟ್ ಫಾರಮು ವೂಂಡ್, ಪಾರ್ಟಿಸಿಪಲ್ ವೂಂಡ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಈಗ ಮಕ್ಕಳು 4ನೇ ತರಗತಿಯಲ್ಲಿದ್ದಾರೆ. ಒಂದು ವಾರಕ್ಕೆ ಕನಿಷ್ಠ 10 ವರ್ಬ್ಗಳನ್ನಾದರೂ ಕಲ್ತ್ಕೊಳ್ಬೇಕು. ನೀವು ಪಾಠದಲ್ಲಿ ಬಂದಿರುವಂಥವನ್ನು ಅವುಗಳನ್ನ ಸ್ವಂತ ಜೀವನದಲ್ಲಿ ಬಳಸುವಂಗೆ ಕಲ್ತ್ಕೋಬೇಕು. ಹೇಳ್ತೀನಿ. ವೈಂಡ್, ವೂಂಡ್, ವೂಂಡ್. ವೈಂಡ್ ಅನ್ನೋದು ಪ್ರೆಸೆಂಟ್ ಫಾರಮ್, ಇದನ್ನ ಪಾಸ್ಟ್ ಫಾರಮ್ ಅಂತೀವಿ, ಇದನ್ನು ಪಾರ್ಟಿಸಿಪಲ್ ಅಂತೀವಿ. ಇದು ಸಿಂಬಲ್ ಅಷ್ಟೇ, ಇದು V0. ವೈಂಡ್ ಅನ್ನೋದರ ಪಾಸ್ಟ್ ಫಾರಮು ವೂಂಡ್. ಹಾಗೆಯೇ ವೂಂಡ್ ಅನ್ನೋದೊಂದು ಪದ ಇದೆಯಲ್ಲ, ಅಲ್ಲಿ ಈ ವೂಂಡಿಗೆ ಬರೋಣ. ವೂಂಡ್ ಅಂದ್ರೇನು? ಪಾಸ್ಟ್ ಫಾರ್ಮ್ ಆಫ್ ವೈಂಡ್. ಈ 2 ಗೆರೆ ಯಾಕೆ ಹಾಕಿದ್ದೀನಿ ಅಂದರೆ ಇನ್ನೊಂದು ಅರ್ಥ ಕೂಡ ಇದೆ, ಅದು ಗಾಯ ಅಂತ. ಗಾಯ. ದೇರ್ ಇಸ್ ಎ ವೂಂಡ್ ಆನ್ ಈಸ್ ಲೆಫ್ಟ್ ಹ್ಯಾಂಡ್. ಗಾಯವಿದೆ. ಗಾಯ ಅನ್ನೋದು ಒಂದು ವಸ್ತು ಅಥವಾ ವಿಷಯ. ಇದು ನೌನ್ ಆಯಿತು, ಇದು ಇನ್ನೊಂದು ವರ್ಬ್ ಆಯಿತು, ಇದು ವರ್ಬ್ ಇಲ್ಲಿ. ಅಂದರೆ ಅದೇ ರೀತಿ ಫೈಂಡ್ ಆ್ಯಂಡ್ ಫೌಂಡ್ ಅಂತ ಇದೆ ನೋಡಿ. ಫೈಂಡ್ ಅನ್ನೋ ಒಂದು ಪದ ಇದೆ, ಎಲ್ಲಿ ಸಿಗುತ್ತೋ. ಇದಕ್ಕೆ ಪಾಸ್ಟ್ ಟೆನ್ಸು ಫೌಂಡ್, ಪಾರ್ಟಿಸಿಪಲ್ ಫೌಂಡ್ ಕೂಡ ಫೌಂಡ್. ಫೈಂಡ್, ಫೌಂಡ್, ಫೌಂಡ್. ಫೌಂಡ್ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ ಫೌಂಡ್. ಇಲ್ಲಿ ನೋಡಿ ಇನ್ನೊಂದಿದೆ, ಫೌಂಡ್, ಫೌಂಡೆಡ್, ಫೌಂಡೆಡ್. ಈ ಫೌಂಡೇ ಬೇರೆ, ಈ ಫೌಂಡೇ ಬೇರೆ. ಈ ಫೌಂಡ್ ಅಂದರೆ ಸಿಗುತ್ತು. ಐ ಫೌಂಡ್ ದ ಬುಕ್ ಇನ್ ನಮನ ಪ್ಯಾಲೇಸ್. ಐ ಫೌಂಡ್ ದಿಸ್ ಬುಕ್ ಇನ್ ನಮನ ಬುಕ್ ಪ್ಯಾಲೇಸ್. ಐ ಫೌಂಡ್ ದಿಸ್ ಬುಕ್ ಇನ್ ನಮನ ಬುಕ್ ಪ್ಯಾಲೇಸ್. ಐ ಫೌಂಡ್ ದ ಲೆಟರ್ ಇನ್ ದಿ ಸೂಟ್ಕೇಸ್. ಐ ಫೌಂಡ್ ದ ಶರ್ಟ್ ಇನ್ ದಿ ವಾರ್ಡ್ರೋಬ್. ಐ ಫೌಂಡ್ ದ ಪೆನ್ ಅಂಡರ್ ದಿ ಕಾಟ್. ಐ ಫೌಂಡ್ ದ ಪರ್ಸ್ ಅಂಡರ್ ದಿ ಬೆಡ್. ಫೌಂಡ್ ಅಂದರೆ ಸಿಗುತ್ತು ಅಂತ. ಆದರೆ ಈ ಫೌಂಡ್ ಅಂದರೆ ನೋಡಿ, ಇದು ಪ್ರೆಸೆಂಟ್ ಟೆನ್ಸು, ಇದು ಪಾಸ್ಟ್ ಟೆನ್ಸು, ಇದು ಪಾರ್ಟಿಸಿಪಲ್. ಹಾಗಾದ್ರೆ ಈ ಫೌಂಡ್ ಅಂದರೆ ಸ್ಥಾಪಿಸು, ಸ್ಥಾಪಿಸುವುದು, ಆರಂಭಿಸುವುದು. ಇದು ಸಿಗುವುದು. ಸ್ವಲ್ಪ ನೀಟಾಗಿ ಬರ್ಕೊಳ್ಬೇಕು. ನಾನು ನೀಟಾಗಿ ಬರ್ದಿಲ್ಲ, ಹೇಳ್ತೀನಿ. ಫೌಂಡ್ ಅಂದರೆ ಸ್ಥಾಪಿಸುವುದು. ಇದನ್ನು ವಾಕ್ಯದಲ್ಲಿ ಮಾಡಿದಾಗ ಗಾಂಧೀಜಿ ಫೌಂಡೆಡ್, ಸ್ಥಾಪಿಸಿದರು. ಏನನ್ನು? ಆಶ್ರಮನ, ಸಬರಮತಿ ಆಶ್ರಮ.
ಸ್ಥಾಪಿಸಿದರು. ಆದ್ದರಿಂದ ಇವುಗಳನ್ನು ಶ್ರದ್ಧೆಯಿಂದ ಕುತೂಹಲಕ್ಕೆ. ಇದಾದ ಮೇಲೆ ಮಕ್ಕಳಿಗೆ ಮನೆಯಲ್ಲಿ ಹೋಗಿ ಅವರ ಅಪ್ಪ ಅಮ್ಮನ ಜೊತೆ ಹಂಚ್ಕೊಳ್ಳೋಕೆ ಹೇಳಬೇಕು. ಹೇಗೆ ಅಪ್ಪಾಜಿ ಈ ಪದ ಏನು ಹೇಳ್ಕೊಡಪ್ಪಾಜಿ, ಇದು ಏನಪ್ಪಾಜಿ ಇದು WIND ಅಂದರೆ ಅದು ಗೊತ್ತಿಲ್ವೇನೋ, ವಿಂಡು ಗಾಳಿ ಬೀಸ್ತದೆ. ಅದು ಬಿಟ್ಟರೆ ಇನ್ನೇನೈತಪ್ಪಾಜಿ, ಅಷ್ಟೇ ಕಣೋ, ನೋಡಿ ಇನ್ನೂ ಒಂದು ಅರ್ಥ ಇದೆ ಹೇಳ್ಕೊಡ್ತೀನಿ ಕೇಳು. ಏನದು? ವೈಂಡ್. ನೋಡು ಇದಿದೆಯಲ್ಲ, ಇದು ದಾರ ಸುತ್ತೀನಿ, ವೈಂಡ್. ಅಲ್ಲಿಗೆ ವೈಂಡ್ ಅಂದರೆ ಸುತ್ತು ಅಂತ, ವಿಂಡ್ ಅಂದರೆ ಗಾಳಿ ಅಂತ. ಸ್ಪೆಲ್ಲಿಂಗ್ ಒಂದೇ. ತಿಳ್ಕೊ ಅಪ್ಪಾಜಿ. ಅವ್ರ ಅಮ್ಮಂಗೆ ಹೇಳ್ಬೇಕು, ತಿಳ್ಕೊ ಅಮ್ಮ. ಈ ರೀತಿ ಶಿಕ್ಷಕರು ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಡೆವಲಪ್ ಮಾಡಿ, ಆತ್ಮವಿಶ್ವಾಸವನ್ನು ಡೆವಲಪ್ ಮಾಡಿ, ತಮ್ಮಲ್ಲಿರುವ ಜ್ಞಾನವನ್ನು ಹಂಚಿಕೊಳ್ಳಲು ಒಬ್ಬರು ಜೊತೆ ಸೇರ್ಸಂಗೆ ಮಾಡಬೇಕು. ಅವ್ರಿಗೋಗಿ ಪಕ್ಕದ ಮನೆಯವ್ರಿಗೆ ಹೋಗಿ ಹೇಳಿದರೆ ಅವರೇನು ಆಸಕ್ತಿ ತೋರಿಸ್ಲಾರರು. ಆದರೆ ತಂದೆ ತಾಯಿ ಹಾಗಲ್ಲ. ಮಕ್ಕಳು ಏನೇ ಹೇಳಿದ್ರು ಕುತೂಹಲದಿಂದ ಕೇಳ್ತಾರೆ. ಅದಕ್ಕಾಗಿ ತಂದೆ ತಾಯಿಗಳ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿದ್ದು. ಅದಾದ ಮೇಲೆ ಅವನು ಇನ್ನೂ ಏನ ಇದ್ದರೆ ಅವರು ಯಾರೋ ಡಿಗ್ರಿ ಮಾಡಿರ್ತಾನೆ, ಅಣ್ಣ ಬರೋಣ ಇದೇನಣ್ಣ ಇದ್ರ ಅರ್ಥ ಅಣ್ಣ, WIND ಲೇ ವಿಂಡ್ ಅಂತ ತಗೊಂಡೋಗಿ ಗಾಳಿ ಅಷ್ಟು ಗೊತ್ತಿಲ್ಲ, ಹೋಗೋ 4ನೇ ಕ್ಲಾಸ್ ಓದ್ತಿದ್ದೆ. ಅಲ್ಲಣ್ಣ ಇನ್ನೂ ಒಂದು ಅರ್ಥ ಇದೆಯಂತೆ. ಇನ್ನೊಂದು ಇಲ್ಲ ಹೋಗಲೇ ಅಣ್ಣ, ನಮ್ಮ ಮಾಸ್ಟರ್ ಹೇಳಿದ್ರು ಇನ್ನೊಂದು ಐತಂತೆ. ಏನೋ ಅದು? ನೋಡು, ವಿಂಡ್ ಅಂದರೆ ಗಾಳಿ, ವೈಂಡ್ ಅಂದರೆ ಇದಕ್ಕೆ ಸುತ್ತುವುದು. ಹಂಗಂತ ಅವನ್ನ ಡಿಗ್ರಿ ಆಗಿರೋನ ಇನ್ಸಲ್ಟ್ ಮಾಡಿ ಗೊತ್ತಾಯ್ತಾನಣ್ಣ. ನಮ್ಮ ಮಾಸ್ಟರ್ ಹೇಳ್ಕೊಳ್ಳೋಣ, ನನಗೇನು ಗೊತ್ತಿಲ್ಲ. ಮೀನ್ಸ್ ಆ ಡಿಗ್ರಿ ಓದಿರೋ ಗ್ರ್ಯಾಜುಯೇಟ್ ಮುಂದೆ ಈ ಹುಡುಗ ಹೆಮ್ಮೆಯಿಂದ ಓಡಾಡುವಂತಾಗುತ್ತದೆ. ಅವನು ಸ್ವಲ್ಪ ಓದೋಕ್ಕೆ ಶುರು ಮಾಡ್ತಾನೆ. ಡಿಗ್ರಿ ಅವನು ಇನ್ಮೇಲೆ ಓದಬೇಕಪ್ಪ, ಬರೀ ಡಿಗ್ರಿ ಅಂದ್ಕೊಂಡು ಓಡಾಡ್ರೆ ಸಾಲದ, ಸಣ್ಣ ಮಕ್ಕಳ ಮುಂದೆಲ್ಲ ಅವಮಾನ ಆಗುತ್ತೆ ಅಂತ. ಈ ರೀತಿ ನಾವು ಜ್ಞಾನ ಪ್ರಸಾರವನ್ನು ಮಾಡಬೇಕು, ಒಂದಿಷ್ಟು ಕಿಂಡ್ಲು ಮಾಡಬೇಕು. ಇದು ವಿಂಡ್ ಅನ್ನೋದಕ್ಕೆ. ಇಷ್ಟಾದ ಮೇಲೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಪಾಠದ ಅಂತ್ಯದಲ್ಲಿ ಇವೆಲ್ಲ ಕೊಟ್ಟವ್ರೆ. ಎಲ್ಲ ಮುಗಿದ ಮೇಲಲ್ಲ, ಪಾಠವನ್ನು ಈ ಅಂಶಗಳನ್ನು ಮೊದಲನೇ ತಿಳ್ಕೊಂಡ್ರೆ ಪಾಠ ತನ್ನಷ್ಟೇ ತಾನೇ ಅರ್ಥವಾಗುತ್ತೆ. ದಟ್ಸ್ ವೈ ಏನೇನಿಲ್ಲ ನಮಗೆ ಭಾಷೆಗೆ ಸಂಬಂಧಪಟ್ಟ ವಿಷಯ ಬರ್ತದೆ ತಿಳ್ಕೊಳ್ಬೇಕು. ಮೊದಲು ಹೇಳಿದ್ದೀನಿ, ಇದು ವಾಚ್ ಅಂತಾರೆ, ರಿಸ್ಟ್ ವಾಚು. ಅಲ್ಲಿ ತಗಲಾಕಿರೆ ಕ್ಲಾಕ್ ಅಂತಾರೆ. ಹಿಂಗೆ ತಿರುಗ್ತಿರ್ತಲ್ಲ ಅದನ್ನೇಂತೀವಿ ನೀಡ್ಲಲ್ಲ, ಮರ್ತುಬಿಟ್ರೆ ಅಲ್ಲೇ ಏನು ಹೇಳಿದೆ ನಾನು, ಹ್ಯಾಂಡ್. ಮೇಲಿರೋದು ಗ್ಲಾಸ್ ಅಲ್ಲ, ಅದು ಕ್ರಿಸ್ಟಲ್. ಹೀಗೆ ಇನ್ನೂ ಕೆಲವು ವಿಷಯ ಹೇಳ್ತೀನಿ. ಇಷ್ಟನ್ನು ನೀವು ಶ್ರದ್ಧೆಯಿಂದ ನೋಡ್ಕೊಳ್ಳಿ, 10 ಸಾರಿ ನೋಡ್ಕೊಳ್ಳಿ. ಮಕ್ಕಳಲ್ಲಿ ಕ್ಯೂರಿಯಾಸಿಟಿಯನ್ನು ಬೆಳೆಸೋಣ. ಫಸ್ಟ್ ವಿ ಹ್ಯಾವ್ ಟು ಡೆವಲಪ್ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಅಂದರೆ ಕ್ಯೂರಿಯಾಸಿಟಿ ಆದ ತಕ್ಷಣ ಅವರು ಆ್ಯಕ್ಟಿವ್ ಆಗ್ತಾರೆ. ಒಂದು ಸಾರಿ ಆ್ಯಕ್ಟಿವ್ ಆಗಿಬಿಟ್ರು ಅಂದರೆ ಬ್ಯುಸಿ ಆಗಿಬಿಡ್ತಾರೆ. ಒನ್ಸ್ ವಿ ಹ್ಯಾವ್ ಟು ಡೆವಲಪ್ ಕ್ಯೂರಿಯಾಸಿಟಿ. ಒನ್ಸ್ ದೇ ಡೆವಲಪ್ ಕ್ಯೂರಿಯಾಸಿಟಿ, ದೇ ಬಿಕಮ್ ಆ್ಯಕ್ಟಿವ್. ಒನ್ಸ್ ದೇ ಬಿಕಮ್ ಆ್ಯಕ್ಟಿವ್, ದೇ ಆರ್ ಆಲ್ವೇಸ್ ಬ್ಯುಸಿ. ಅದಕ್ಕೆ ನಾನು ಹೇಳೋದು ಕ್ಯಾಬ್ ಅಂತ. ಕ್ಯೂರಿಯಸ್, ಆ್ಯಕ್ಟಿವ್ ಆ್ಯಂಡ್ ಬ್ಯುಸಿ. Children should be curious, active and busy. Or being teachers, we should make our children curious, active and busy. ಮೊದಲೇನು ಕ್ರಿಯೇಟ್ ಮಾಡಬೇಕು? ಕ್ಯೂರಿಯಾಸಿಟಿ. ಒನ್ಸ್ ದೇ ಬಿಕಮ್ ಕ್ಯೂರಿಯಸ್, ದೇ ಬಿಕಮ್ ಆ್ಯಕ್ಟಿವ್. ಒನ್ಸ್ ದೇ ಬಿಕಮ್ ಆ್ಯಕ್ಟಿವ್, ದೇ ಬಿಕಮ್ ಬ್ಯುಸಿ. ಇದನ್ನು ಚೆನ್ನಾಗಿ ಇಷ್ಟು ಒಂದು ಫೌಂಡೇಶನ್ ಹಾಕಿದ್ದೇನೆ, ಮುಂದುವರಿಸ್ತೀನಿ. ಓಕೆ, ನಾವು 2 ಪದ ಕಲ್ತ್ಕೊಂಡು ಅಷ್ಟೇ. ಈಗ ಮುಂದೆ ನೋಡಿ, ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್. ನಮ್ಮ ಗಡಿಯಾರ ನಿಂತೋಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ಹ್ಯಾಂಡ್ಸ್ ಮೂವ್ ಆಗ್ತಾ ಇದೆ ಅಂದರೆ ಓಹೋ ಇದು ರನ್ನಿಂಗಲ್ಲಿದೆ ಅಂತ. ಹ್ಯಾಂಡ್ಸ್ ನಿಂತು ಹೋಗ್ಬಿಟ್ರೆ ಯಾಕೋ ನಿಂತೋಗಿದೆ ನೋಡು ಗಡಿಯಾರ. ಹ್ಯಾಂಡ್ಸ್ ಏನಂತ ಕರಿತೀವಿ? ಹ್ಯಾಂಡ್ಸ್. ನಾವು ಬಾಯಿ ಮಾತಾಗ ಅಂತೀವಿ ನೀಡ್ಲಂತಲೋ ಮುಳ್ಳಂತಲೋ ಅಂತೀವಿ. ಈ ತಿರುಗಿಸ್ತೀವಲ್ಲ, ಇದು ನಾವು ನಟ್ಟು ಅಂತೀವಿ, ಕೀ ಅಂತೀವಿ. ಕೀನೂ ಅಲ್ಲ, ನಟ್ಟು ಅಲ್ಲ. ಇಟ್ಸ್ ಕಾಲ್ಡ್ ಅ ಕ್ರೌನ್. ಅಂದರೆ ಕಿರೀಟ ಅಂತ ಒಂದು ಅರ್ಥ ಇದೆ. ಅಲ್ಲಿಗೆ ಕ್ರೌನ್ ಅನ್ನುವ ಪದಕ್ಕೆ 2 ಅರ್ಥ. ಒಂದು ವಾಚ್ನಲ್ಲಿ ನಾವು ವೈಂಡ್ ಮಾಡೋಕ್ಕೆ ಬಳಸುವಂಥ ಒಂದು ಪಾರ್ಟ್. 2ನೇದು ಕಿರೀಟ. ಹ್ಯಾಂಡ್ ಅಂದರೆ ಈ ಹ್ಯಾಂಡೇ ಬೇರೆ, ಅಲ್ಲಿಗೆ ಗಡಿಯಾರದಲ್ಲಿರುವಂತಹ ಹ್ಯಾಂಡ್ ಬೇರೆ. ನೋಡಿ, ಇದಾದ ಮೇಲೆ ಇನ್ನೊಂದು ಪದ ಇದೆ, ಲೂಸ್.
ಲೂಸ್ ಅಂದರೆ ಕ್ರಿಯಾಪದ, ಕಳೆದೋಗೋದು ಅಂತ. ಕಳ್ಕೊಂಡೆ ಅನ್ನೋದಕ್ಕೆ ಲಾಸ್ಟ್, ಪಾರ್ಟಿಸಿಪಲ್ ಲಾಸ್ಟ್. ಲೂಸ್, ಲಾಸ್ಟ್, ಲಾಸ್ಟ್, LOST. ದಯಮಾಡಿ ಎಲ್ಲರಲ್ಲೂ ವಿನಂತಿ, ನಾವು ಅಕ್ಷರವನ್ನು ಜೋಡಿಸುವಾಗ ಒಂದು ಸ್ವಲ್ಪ ವ್ಯತ್ಯಾಸವಾದರೂ ಅರ್ಥ ಹೊರಟೋಗುತ್ತೆ. ಉದಾಹರಣೆಗೆ ಐ ಲಾಸ್ಟ್ ಮೈ ಪೆನ್. ಇದು ದಿಸ್ ಈಸ್ ದ ಲಾಸ್ಟ್ ಬಸ್ ಟು ಬೀದರ್. ನಾನು ಕನೆಕ್ಟ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಎಲ್ ಮೇಲಿನಿಂದ ಕನೆಕ್ಟ್ ಮಾಡಿದ್ದೇನೆ, ಇದು ಓ. ಇಲ್ಲಿ ನೋಡಿ ಎಲ್ ಎ, ಎಲ್ಲಿಂದ ಕನೆಕ್ಟ್ ಮಾಡಿದ್ದೀನಿ? ಕೆಳಗಿನಿಂದ. ಇದು LEST, ಇದು LOST. LOST ಪಾಸ್ಟ್ ಟೆನ್ಸು, ಕಳೆದುಕೊಂಡೆ. ಅವನಾದರೆ ಕಳೆದುಕೊಂಡ, ಅವಳಾದರೆ ಕಳೆದುಕೊಂಡಳು ಅಂತ ಅರ್ಥ ಪಾಸ್ಟ್ ಟೆನ್ಸು. ಹಾಗಾದರೆ ಈ ಲಾಸ್ಟ್ಗೆ ಕಡೆಯ, ಕೊನೆಯ, ಕೊನೆ ಅಥವಾ ಕಡೆಯದು. ಉದಾಹರಣೆಗೆ ಲಾಸ್ಟ್ ಬೆಂಚ್, ಕಡೆ. ಸ್ಪೆಲ್ಲಿಂಗ್ ಏನು? LAST. ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಹೇಗೂ ವ್ಯತ್ಯಾಸವೇ ಗೊತ್ತಾಗಲ್ಲ. ವರ್ಡ್ ಬರುವಾಗ ಎಲ್ಲದು ಒಂದೇ ರೀತಿ ಬರೀತಾರೆ, ಒಂದೇ ರೀತಿ ಬರೆದಾಗ ಎಂತಹ ಅನಾಹುತ ಆಗ್ತದೆ, ಏನು ತಪ್ಪಾಗ್ತದೆ ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ. ಇದು ನಮಗೆ ಲಾಸ್ಟ್. ಇಲ್ಲಿ ನೋಡಿ, ಇಲ್ಲಿ ಟು ಲೂಸ್ ನೋಡಿ, ಟು ಲೂಸ್ ಒನ್ಸ್ ವೆಲ್ತ್ ಇಸ್ ಸ್ಯಾಡ್ ಇಂಡೀಡ್. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಈಸ್ ವೆಲ್ತ್. ಹಾಗಾದರೆ ವೆಲ್ತ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಅದಕ್ಕೆ ಒಂದು ಕೊಟೇಶನ್ ಇದೆ. ಇಫ್ ವೆಲ್ತ್ ಈಸ್ ಲಾಸ್ಟ್, ಇಫ್ ವೆಲ್ತ್ ಈಸ್ ಲಾಸ್ಟ್, nothing is lost. If wealth is lost, nothing is lost. If health is lost, something is lost. If character is lost, everything is lost. If character is lost, everything is lost. ನಮ್ಮ ದುಡ್ಡು ಹೋದರೆ ಪುನಃ ಸಂಪಾದನೆ ಮಾಡಬಹುದು. ಎಷ್ಟೋ ಜನ ಶ್ರೀಮಂತರಾಗಿದ್ದರು, ಬಡವರಾಗಿದ್ದಾರೆ, ಪುನಃ ದುಡಿದು ಶ್ರೀಮಂತರಾಗಿದ್ದರು, ಕಳ್ಕೊಂಬಿಟ್ರು ದುಡ್ಡನ್ನ, ತಿರ್ಗಾ ಇನ್ನೊಂದೇನೋ ವ್ಯವಹಾರ ಮಾಡಿ ಶ್ರೀಮಂತರಾದರು. ನಥಿಂಗ್ ಈಸ್ ಲಾಸ್ಟ್, ಕಳ್ಕೊಂಡು ತಿರ್ಗಾ ಬರುತ್ತೆ. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಸ್ವಲ್ಪ ಆರೋಗ್ಯ ಕೈ ಕೊಟ್ಟರೆ ಸ್ವಲ್ಪ ಅದು ನಿಶಕ್ತಿ ಕಾರಣ ಆಗುತ್ತೆ, ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ, ಎಲ್ಲ ಒಂದು ಸ್ವಲ್ಪ ನಷ್ಟವೇ ಅದು. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ನಿಮ್ಮ ಗುಣ ಹಾಳಾದರೆ, ವ್ಯಕ್ತಿತ್ವ ಹಾಳಾದರೆ, ಎವ್ರಿಥಿಂಗ್ ಇಸ್ ಲಾಸ್ಟ್. ಯಾರು ನಿಮ್ಮನ್ನು ತಿರುಗಿ ನೋಡುವುದಿಲ್ಲ, ಬರೀ ಮೋಸ ಮಾಡ್ತಿರ್ತಾನೆ, ಕೆಟ್ಟ ಕೆಲಸ ಮಾಡ್ತಿರ್ತಾನೆ, ಅದು ಮಾಡ್ತಿದ್ಮ, ಆವಾಗ ಯಾರು ಕೂಡ ನಿಮ್ಮನ್ನು ಕ್ಯಾರೆ ಅನ್ನಲ್ಲ. ಕಡೆಗೆ ಏನಾಗುತ್ತೆ, ಎಲ್ಲ ದೂರ ಆಗ್ತಾ ಹೋಗ್ತಾರೆ, ನಿಮ್ಮ ಹತ್ತಿರ ಸೇರಿಸಲ್ಲ. ಇದು ಒಂದು ಕೊಟೇಶನು. ಏನಿದು? ಇಫ್ ವೆಲ್ತ್ ಇಸ್ ಲಾಸ್ಟ್, nothing is lost. If health is lost, something is lost. If character is lost, everything is lost. ಇಲ್ಲಿ ಏನು ಹೇಳ್ತಾನೆ ನೋಡಿ, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ನಿಜ, ದುಡ್ಡು ಕಳೆದ ಸ್ವಲ್ಪ ದುಃಖ ಆಗುತ್ತೆ. ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್ ಸ್ಯಾಡೆಂಡ್ ದ್ಯಾನ್ ದಿಸ್. ಆರೋಗ್ಯ ಆದರೆ ಇನ್ನೂ ಹೆಚ್ಚಿನ ಚಿಂತೆ ಆಗಿಬಿಡ್ತದೆ, ಅದಕ್ಕೆ ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಇಫ್ ಒನ್ ಸೌಲ್ ಇಸ್ such a loss that no man can restore. ಜೀವನ ಹೋಗ್ಬಿಡ್ತು ಅಂತ ಇಟ್ಕೊ, ಗಳಿಸೋಕ್ಕೆ ಸಾಧ್ಯ, ದೇವರೇ ಬಂದರೂ ಉಳಿಸೋಕ್ಕಾಗಲ್ಲ. ಹೀಗೆ ಹೇಳ್ತಾ ಇದ್ದಾನೆ. ಅದನ್ನು ಮುಂದುವರಿಸ್ತೀನಿ. ಸದ್ಯಕ್ಕೆ ಇಷ್ಟನ್ನು ಶ್ರದ್ಧೆಯಿಂದ ನೋಡ್ಕೊಳ್ಳಿ. ಹ್ಯಾಂಡ್ಸು, ಇದು ಕ್ರೌನು, ಲೂಸ್, ಲಾಸ್ಟ್ ವರ್ಬಿನ ಇದು ಪ್ರೆಸೆಂಟ್ ಫಾರ್ಮ್, ಇದು ಪಾಸ್ಟ್ ಫಾರಮ್, ಇದು ಪಾರ್ಟಿಸಿಪಲ್.
ಇದೆಲ್ಲ ಹೇಳ್ತಾ ಇರುವಾಗ ನಿಮಗೊಂದು ಮಾತನ್ನು ನಾನು ಹೇಳಲೇಬೇಕು. ಮೊದಲು ನೀವು ಶುದ್ಧವಾದ ಇಂಗ್ಲೀಷನ್ನು ಕಲ್ತ್ಕೊಳ್ಳಿ. ನಾನು ಅದಕ್ಕಾಗಿ ಒಂದು ಸೀರಿಯಲ್ ಬಿಟ್ಟಿದ್ದೀನಿ, ಕನ್ನಡದಿಂದಲೇ ಇಂಗ್ಲೀಷ್ ಫಾರ್ ಆಲ್ ಅಂತ ಹೇಳಿ. ಸುಮಾರು 180 ಎಪಿಸೋಡ್ ಆಗುತ್ತೆ, ಒಂದು 6 ತಿಂಗಳು ಅಂತ ಇಟ್ಕೊಳ್ಳಿ. ದಿನ ಶ್ರದ್ಧೆಯಿಂದ ಕೇಳಿ. 6 ತಿಂಗಳ ವೇಳೆಗೆ ನಿಮಗೆ ತಕ್ಕಷ್ಟು ಇಂಗ್ಲೀಷ್ 100ಕ್ಕೆ 200% ಬರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಅಥವಾ ಅದನ್ನು ನಾನು ಸಿದ್ಧಪಡಿಸಿರೋದು ಈ ಪುಸ್ತಕವನ್ನು ಆಧಾರವಾಗಿ ಇಟ್ಟುಕೊಂಡು. ಈ ಪುಸ್ತಕ ನಾನೇ ಬರೆದಿರಿಸಿರೋದು. ಪುಸ್ತಕದ ಹೆಸರು ಕನ್ನಡದಿಂದಲೇ ಇಂಗ್ಲೀಷ್, ಕನ್ನಡದಿಂದಲೇ ಲರ್ನ್ ಆ್ಯಂಡ್ ಟೀಚ್ ಇಂಗ್ಲೀಷ್, ಕನ್ನಡದಿಂದಲೇ ಲರ್ನ್ ಆ್ಯಂಡ್ ಟೀಚ್ ಇಂಗ್ಲೀಷ್. ಇದು ಬಹಳ ಹೆಸರನ್ನು ಮಾಡಿದೆ. 1,76,000 ಜನ ಇದನ್ನು ಬಳಸ್ತಾ ಇದ್ದಾರೆ. 1,70,000 ನಾನು ಯಾವುದೇ ಅಂಗಡಿ ಕೊಟ್ಟಿಲ್ಲ, ಆಲ್ಮೋಸ್ಟ್ ಹೆಚ್ಚು ಉಚಿತವಾಗಿ ಕೊಟ್ಟಾಗೆ ಲೆಕ್ಕ ಇದು. ಅದರಲ್ಲಿ 2 ಮಾತಿಲ್ಲ, ಹಣಕ್ಕಾಗಿ ಮಾಡುವಂಥದ್ದಲ್ಲ. ಈಗ ಈ ಪುಸ್ತಕ ಇದೆ ಅಂದರೆ ಇದೊಂದು ವರದಾನ. ಇದನ್ನು ಇಟ್ಕೊಂಡ್ರೆ ನೀವು ಕಲಿಯುತ್ತೀರಾ, 4 ಜನಕ್ಕೆ ಹೇಳ್ಕೊಡ್ತೀರಾ. ದಿಸ್ ಬುಕ್ ಈಸ್ ವೆರಿ ವೆರಿ ರಿಯಲಿ ಯೂಸ್ಫುಲ್ ಫಾರ್ ಟೀಚರ್ಸ್ ಆ್ಯಂಡ್ ಲರ್ನರ್ಸ್ ಆರ್ ಲರ್ನರ್ಸ್ ಆ್ಯಂಡ್ ಟೀಚರ್ಸ್. ಟೈಟಲ್ ಆಫ್ ದ ಬುಕ್ ಈಸ್ ಕನ್ನಡದಿಂದಲೇ ಲರ್ನ್ ಆ್ಯಂಡ್ ಟೀಚ್ ಇಂಗ್ಲೀಷ್. ಇಂಪ್ಲಿಮೆಂಟ್ ಕನ್ನಡದಿಂದಲೇ ಲರ್ನ್ ಆ್ಯಂಡ್ ಟೀಚ್ ಇಂಗ್ಲೀಷ್. ಈ ಪುಸ್ತಕ ನಿಮಗೊಂದು ಬೈಬಲ್ ಇದ್ದಾಗುತ್ತೆ, ಬಳಸಿ ಅಂತ ಕೇಳ್ಕೊಳ್ತೀನಿ. ಅಷ್ಟೊತ್ತಿಗೆ ಇದು ಪ್ರಿಪ್ರೇಷನ್ನು ಟೀಚರ್ಸ್ಗೆ. ನಾನು ಟೀಚರ್ಸನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡ್ತಾ ಇರೋದು, ಪೋಷಕರನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡ್ತಾ ಇರೋದು. ಇದು ಸಿದ್ಧಪಡಿಸ್ಕೊಂಡು ಮಕ್ಕಳಿಗೆ ಹೇಳ್ತಾ ಹೋದರೆ ಅರ್ಥ ಆಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ದಿಸ್ ನಾಟ್ ಅ ರೈಮ್, ದಿಸ್ ಈಸ್ ಅ ಪೊಯಮ್. ಓಕೆ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಈ ಪದ್ಯವನ್ನು ಡೀಟೇಲಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.